ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ಸ್ಪೆಷಲ್. ನಾನು ಸುಧಾಗೌಡ. ಜನರಿಗೆ ನರರೋಗ ಸಮಸ್ಯೆ ಎಂದರೆ ಮೊದಲಿಗೆ ನೆನಪಾಗುವುದೇ ಬೆಂಗಳೂರಿನ ಪ್ರತಿಷ್ಠಿತ ನಿಮ್ಹಾನ್ಸ್ ಆಸ್ಪತ್ರೆ. ಅಲ್ಲಿ ನುರಿತ ತಜ್ಞರಿದ್ದಾರೆ, ಚಿಕಿತ್ಸೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಜನರು ನಿಮ್ಹಾನ್ಸ್ಗೆ ಹೋಗ್ತಾರೆ. ಅದು ಬಿಟ್ಟರೆ ಬೇರೆ ಆಪ್ಷನ್ ಯಾವುದೂ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೆ ಇನ್ನು ಮುಂದೆ ಬೇರೊಂದು ಆಪ್ಷನ್ ಕೂಡ ಇದೆ ಅನ್ನೋದು ನಿಮ್ಮ ಗಮನದಲ್ಲಿರಲಿ. ರಾಜ್ಯ ಸರ್ಕಾರ ಕಬಿ ಎನ್ನುವ ಹೊಸ ಪೈಲಟ್ ಪ್ರಾಜೆಕ್ಟ್ ಅನ್ನ ಜಾರಿಗೆ ತರುವುದಕ್ಕೆ ಮುಂದಾಗಿದೆ ಅನ್ನೋ ಸುದ್ದಿ ಹೊರಬಿದ್ದಿದೆ. ಅನೇಕರು ನ್ಯೂರಾಲಜಿ ರಿಲೇಟೆಡ್ ಸಮಸ್ಯೆಗಳಿಗಾಗಿ ನಿಮ್ಹಾನ್ಸ್ಗೆ ಹೋಗ್ತಾರೆ. ಆದರೆ ಎಲ್ಲರೂ ಒಂದೇ ಬಾರಿಗೆ ನಿಮ್ಹಾನ್ಸ್ಗೆ ಹೋದಾಗ ಅಲ್ಲಿ ಚಿಕಿತ್ಸೆ ಸಿಗೋದಿಲ್ಲ. ಇದರಿಂದಾಗಿ ಅನೇಕರು ಪರದಾಡಬೇಕಾದಂತಹ ಪರಿಸ್ಥಿತಿ ಹಲವಾರು ಸಂದರ್ಭದಲ್ಲಿ ಉಂಟಾಗಿದೆ. ಜೊತೆಗೆ ಹಲವಾರು ಪ್ರಕರಣಗಳು ಕೂಡ ಇದ್ದಾವೆ. ಇದನ್ನ ತಪ್ಪಿಸುವುದಕ್ಕೆ ಸರ್ಕಾರ ಕಬಿ ಎನ್ನುವ ಹೊಸ ಪೈಲಟ್ ಪ್ರಾಜೆಕ್ಟ್ ಅನ್ನ ಜಾರಿಗೆ ತರೋಕೆ ಮುಂದಾಗಿದೆ. ಕಬಿ ಅಂದರೆ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಅಂತ. ಮೆದುಳಿನ ಆರೋಗ್ಯ ಆರೈಕೆಗಾಗಿ ರಾಜಧಾನಿಯಲ್ಲಿ ವಿನೂತನ ಯೋಜನೆಯನ್ನ ಜಾರಿಗೆ ತರಲಾಗ್ತಿದೆ. ಆರೋಗ್ಯ ಇಲಾಖೆ ನಿಮ್ಹಾನ್ಸ್ ಆಸ್ಪತ್ರೆ ಸಹಯೋಗದಲ್ಲಿ ದೇಶದಲ್ಲೇ ಮೊದಲ ಬಾರಿಗೆ ವಿನೂತನ ಯೋಜನೆ ಜಾರಿಗೆ ಸರ್ಕಾರ ಮುಂದಾಗಿದೆ. ನಿಮ್ಹಾನ್ಸ್ ಆಸ್ಪತ್ರೆಯ ನ್ಯೂರಾಲಜಿ ಪ್ರೊಫೆಸರ್ ಡಾಕ್ಟರ್ ಸುವರ್ಣ ಆಲಾಡಿ ಅವರ ಮುಂದಾಳತ್ವದಲ್ಲಿ ಈ ಸ್ಪೆಷಲ್ ಕ್ಲಿನಿಕ್ಗಳನ್ನು ತೆರೆಯಲಾಗ್ತಿದೆ. ತಲೆನೋವು, ಸ್ಟ್ರೋಕ್ ಸೇರಿದಂತೆ ನರರೋಗ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡುವುದಕ್ಕೆ ಬ್ರೈನ್ ಹೆಲ್ತ್ ಕ್ಲಿನಿಕ್ ಸ್ಥಾಪನೆಗೆ ಆರೋಗ್ಯ ಇಲಾಖೆ ಮುಂದಾಗಿರುವುದು. ಮೊದಲ ಹಂತದಲ್ಲಿ ಕೆಸಿ ಜನರಲ್ ಹಾಗೂ ಜಯನಗರ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಿದ್ದು, ನಿಮ್ಹಾನ್ಸ್ನ ವೈದ್ಯರು ನೇರವಾಗಿ ಆನ್ಲೈನ್ ಮೂಲಕ ಚಿಕಿತ್ಸೆ ನೀಡುವಂತಹ ವ್ಯವಸ್ಥೆಯನ್ನ ಮಾಡಲಾಗ್ತಿದೆ.